ಇವತ್ತಿನ ಸ್ಪೆಷಲ್ ಮಟನ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಮಟನ್ನ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಹೋದ್ಮೇಲೆ ಮ್ಯಾರಿನೇಷನ್ಗೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅರ್ಧದಿಂದ 1 ಗಂಟೆವರೆಗೂ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಮ್ಯಾರಿನೇಟ್ ಆಗಿರೋ ಮಟನ್ನ ಕುಕ್ಕರ್ಗೆ ಹಾಕ್ಕೊಂಡು 3ರಿಂದ 4 ವಿಷಲ್ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ. ಮಟನ್ ಒಂದು 80% ಬೆಂದಿರುತ್ತೆ. ಮಟನ್ನ ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 2 ಕೈ ಹಿಡಿಯೋಷ್ಟು ಪುದೀನ, 1 ಕೈ ಹಿಡಿಯೋಷ್ಟು ಕೊತ್ತಂಬರಿ, ಅದಕ್ಕಿಂತ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ತಣ್ಣಗೆ ಆದಮೇಲೆ ಅದಕ್ಕೆ 1 ಕೈ ಹಿಡಿ ಫ್ರೈಡ್ ಆನಿಯನ್ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಈಗ ಬಿರಿಯಾನಿ ಮಾಡೋಕ್ಕೆ ನಿಮ್ಮ ಹತ್ರ ಇರೋಂಥ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಿರಿಯಾನಿ ಮಸಾಲೆ, ಶಾಜೀರ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದಕ್ಕೆ 1 ಸಣ್ಣ ಕಟ್ ಮಾಡ್ಕೊಂಡ್ರೆ ಆನಿಯನ್ ಹಾಕ್ಕೊಂಡು ಅದು ಸ್ವಲ್ಪ ಪಿಂಕ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಿಯನ್ಸ್ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ 1 ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಬಿರಿಯಾನಿ ಮಸಾಲೆ ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ 1 ಕಪ್ಪು ಬೀಟ್ ಮಾಡಿರೋಂಥ ಕರ್ಡ್ನ ಹಾಕ್ಕೊಳ್ಳಿ. ಇದಕ್ಕೆ ಈಗ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಮಟನ್ ಹಾಕಿ ಮಟನ್ ಮತ್ತು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ಫಸ್ಟು ಮಟನ್ ಬೇಯಿಸ್ಕೊಂಡಿರೋಂಥ ನೀರು ಹಾಕಿ ಅದು ಸಾಕಾಗಿಲ್ಲ ಅಂತಂದರೆ ಪ್ಲೇನ್ ವಾಟರ್ನ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದೀತಾ ಇರೋವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 10 to 15 ಮಿನಿಟ್ಸ್ ಬಿಟ್ಬಿಡಿ. ಮಧ್ಯ ಮಧ್ಯದಲ್ಲಿ ತೆಗೆದು ಕೈ ಆಡಿಸ್ತಾರೆ. ಇಫ್ ಇನ್ ಕೇಸ್ ನಿಮಗೆ ನೀರು ಸಾಕಾಗಿಲ್ಲ ಅಂತ ಅನಿಸಿದ್ರೆ ಕುದೀತಾ ಇರೋ ನೀರನ್ನ ಒಂದು ಸ್ವಲ್ಪ ಹಾಕೋಬೋದು. ಅಕ್ಕಿ ಒಂದು 80% ಬೆಂದ್ ಆದಮೇಲೆ ಸ್ಟವ್ನ ಸಿಮ್ ಮಾಡಿ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಡಿ. 2 ಸ್ಪೂನ್ ತುಪ್ಪ, ಅರ್ಧ ಒಳ್ಳು ನಿಂಬೆಹಣ್ಣು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಬಿಟ್ಬಿಡಿ. 10 to 15 ಮಿನಿಟ್ಸಲ್ಲಿ ಮಟನ್ ದೊನ್ನೆ ಬಿರಿಯಾನಿ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಎಂಜಾಯ್.